ಐತಿಹಾಸಿಕ ಬೆಳಗಾವಿ ಜಿಲ್ಲೆ ಚನ್ನಬಕ್ಕಿತ್ತೂರಿನ ನೆಚ್ಚಣಿಕೆ ಗ್ರಾಮದಲ್ಲಿ ಆರಾಧ್ಯಮ ಆರ್ಗಾನಿಕ್ ಸಾಂಪ್ರದಾಯಿಕ ಕಟ್ಟಿಗೆ ಗಾಣದ ಎಣ್ಣೆ ರಾಜ್ಯದಾದ್ಯಂತ ಸದ್ದು ಮಾಡಿದೆ. ಸಾವಯವ ಆಹಾರ ಉತ್ಪನ್ನಗಳ ತಯಾರಕರು ಹಾಗೂ ಮಾರಾಟಗಾರರು ಮುರಳಿ ಬೆಣ್ಣೆ. ನೆಚ್ಚಣಿಕೆ ಗ್ರಾಮದಲ್ಲಿ ನಮ್ಮ ಎಂಕೆ ನ್ಯೂಸ್ನೊಂದಿಗೆ ಸಂದರ್ಶನ. ಶೇಂಗಾ ಎಣ್ಣೆ, ಕುಸುಬಿ ಎಣ್ಣೆ, ಎಳ್ಳೆಣ್ಣೆ, ಮೆಸೇಜ್ ಆಯಿಲ್, ಕೇಶೆ ತೈಲ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಜೌಡಲ್ ಮತ್ತು ಅರಳಿ ಎಣ್ಣೆ, ದನದ ಹಿಂಡಿ. ತಯಾರಕರು ಮುರಳಿ ಬೆಣ್ಣೆ, ದೊಡ್ಡ ಓಣಿ, ತಾಲೂಕು ಚನ್ನಮ್ಮನ ಕಿತ್ತೂರು, ಜಿಲ್ಲಾ ಬೆಳಗಾವಿ. ಮೊಬೈಲ್ ಸಂಖ್ಯೆ 636225155590 ಇವರನ್ನ ಸಂಪರ್ಕಿಸಬಹುದು. ಈಗ ನೀವು ಆರಾಧ್ಯಂ ಆರ್ಗಾನಿಕ್ ತೈಲು ಮತ್ತು ಆರ್ಗ್ಯಾನಿಕ್ ಐಟಮ್ಸ್ ಗಳನ್ನ ರೆಡಿ ಮಾಡ್ತಾ ಇದ್ರಿ. ಹೌದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಯಾವ ತರ ನಿಮ್ದು ಬಿಸಿನೆಸ್ ನಡೀತಾ ಇದೆ? ನಾವು ಈ ಬೆಲ್ಲ ಭಾಳ ವರ್ಷದಿಂದ ಮಾಡ್ತೀವ್ರಿ. ಇದು ಹೆಚ್ಚು ಕಡಿಮೆ 10-15 ವರ್ಷದಿಂದ ಬೆಲ್ಲದ ಪ್ರಾಡಕ್ಟ್ಸ್ ಮಾಡ್ತೀವ್ರಿ. ಇದ್ರಾಗ ಬೆಲ್ಲ ಆಗಿರ್ಬೋದ್ರಿ, ಬೆಲ್ಲದ ಕ್ಯೂಬ್ಸ್ ಆಗಿರ್ಬೋದು, ಆಮೇಲೆ ಲಿಕ್ವಿಡ್ ಜಾಗ್ರಿ ಅಂದ್ರ ಬೆಲ್ಲದ ಪಾಕ ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು, ಬೆಲ್ಲದ ಪೌಡರ್ ಆಗಿರ್ಬೋದು, ಈ ತರ ಆಮೇಲೆ ಶುಂಠಿ ಬೆಲ್ಲ ಆಗಿರ್ಬೋದು, ಇವನ್ನ ಭಾಳ ವರ್ಷದಿಂದ ಮಾಡ್ತೀವ್ರಿ. ಮತ್ತೆ ನಾವೀಗ ಅದ್ರ ಜೊತೆಗೆ ಈಗ ಮಷಿನ್ಗಳು ಹಾಕಿದಿರಿ, ಆಯಿಲ್ ತೆಗಿಯೋ ಮಷಿನ್ಗಳು ಹಾಕಿದಿರಿ, ಕೋಲ್ಡ್ ಪ್ರೆಸ್ ಮಷಿನ್ಗಳು. ಅದ್ರಾಗ 7-8 ತರದ ಎಣ್ಣೆಗಳು ತೆಗಿತೀವ್ರಿ. ಕುಶಿಬಿ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ, ಕೊಬ್ಬರಿ, ಎಳ್ಳು, ಔಡ್ಲ, ಈ ತರ 7-8 ತರದ ಎಣ್ಣೆಗಳನ್ನ ಇಲ್ಲೇ ರೆಡಿ ಮಾಡ್ತೀವಿ. ನಾವ ಕಾಳು ತಗೊಂಡ್ಬಂದು ಅವನ್ನ ಕ್ಲೀನ್ ಮಾಡಿ ಒಣಗಿಸಿ ಪ್ಯೂರ್ ಎಣ್ಣೆ ಇಲ್ಲೇ ರೆಡಿ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಬೆಲ್ಲ ಮಾಡ್ತೇವ್ರಿ. ಮತ್ತ ನುಗ್ಗಿ ಪೌಡರ್ ನಾವ ಹೊಲದಲ್ಲಿ ಬೆಳೆ ನುಗ್ಗಿ ಪೌಡರ್ ಮಾಡ್ತೀವಿ. ಸೊ ಇದ್ರ ನಮ್ಗೆ ಒಂದಿಷ್ಟ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅದಾವ್ರಿ. ಸ್ವಂತ ನಾವ ಇಲ್ಲಿ ಪ್ರೊಸೆಸ್ ಮಾಡ್ತೀವಿ ಎಲ್ಲ. ಈ ಪ್ರಾಡಕ್ಟ್ ಯೂಸ್ ಮಾಡೋದಿದ್ರೆ ಸಾರ್ವಜನಿಕರ ನಿಮ್ಮ ಅನಿಸಿಕೆ ಯಾವ ತರ ನಿಮ್ಗೆ ಸ್ಪಂದನೆ ಆಗಿದೆ? ಈಗ ನೋಡ್ರಿ, ನಿಮಗ್ ಗೊತ್ತಿರ್ಬೋದು, ಈಗ ಅಂಗಡಿ ಒಳಗೆಲ್ಲ ಸಿಗ್ತಾವ್ರಿ ಬೆಲ್ಲ, ಪ್ಯೂರ್ ಬೆಲ್ಲ ಅಂತ ಕೊಡ್ತಾರ, ಎಣ್ಣೆಗಳಂತ ಕೊಡ್ತಾರ. ಎಣ್ಣೆಗಳೆಲ್ಲ ₹100 ಸ್ಟಾರ್ಟ್ ಆಗ್ತಾವ್ರಿ. ₹100 ಸ್ಟಾರ್ಟ್ ಆಗಿ 150-180 ಮಟ ಇರ್ತಾವ್ರಿ. ಬಟ್ ನಮ್ಮಲ್ಲಿ ಎಣ್ಣೆಗಳು ಸ್ಟಾರ್ಟ್ ಆಗೋದು ₹300 ಸ್ಟಾರ್ಟ್ ಆಗ್ತೈತ್ರಿ. ಸೂರ್ಯಕಾಂತಿ ಎಣ್ಣೆ ₹300 ರೀ, ಶೇಂಗಾ ₹330, ಮತ್ತ ಕುಶಿಬಿದ ₹360 ರೀ. ಹಿಂಗ ಬೇರೆ ಬೇರೆ ರೇಟ್ ಇರ್ತಾವ. ಯಾಕಂತಂದ್ರ ನಾವು ಪ್ಯೂರ್ ಕಾಳುಗಳನ್ನ ಹಾಕಿ ಪ್ಯೂರ್ ಎಣ್ಣೆಗಳು ತೆಗಿತೀವ್ರಿ. ಸೊ ಹಂಗ ಒಳಗ್ ಬರ್ಲ ಕೂತ್ ಮಾತಾಡ್ಬೇಕು. ಇದೆಲ್ಲ ನಮ್ದು ಮಷಿನ್ ರೀ. ಇದು ಕೋಲ್ಡ್ ಪ್ರೆಸ್ ಮಷಿನ್ ರೀ. ಕಟ್ಟಿಗೆ ಒಳಗ ಕಟ್ಟಿಗೆ ಮತ್ತೆ ಕಲ್ಲು ಇರ್ತೈತಿ ಒಳಗ. ಮತ್ತೆ ಇದೊಂದು ಕಬ್ಬಿಣದ ಮಷಿನ್ ಐತ್ರಿ ಇಲ್ಲಿ. ಇದೊಂದು ಮಷಿನ್ ಇದೆ. ಮತ್ತ ಇದೊಂದು ಫಿಲ್ಟರ್ ಮಷಿನ್ ರೀ. ಇದು ಆಯಿಲ್ ಫಿಲ್ಟರ್ ಮಾಡೋದು. ಎಲ್ಲ ಆಯಿಲ್ಗಳನ್ನ ಫಿಲ್ಟರ್ ಮಾಡ್ತೀವಿ. ಒಳಗು ಕೂತು ಇದು ಪ್ಯೂರ್ ಕೊಬ್ಬರಿ ಎಣ್ಣೆ. ಇದ್ರೊಳಗಡೆ ಯಾವ್ದ ಪ್ರಿಸರ್ವೇಟಿವ್ ಹಾಕಿರಂಗಿಲ್ರಿ. ಮತ್ತ ಯಾವ್ದ ಆರ್ಡರಿಂಗ್ ಏಜೆಂಟ್ಗಳನ್ನ ಹಾಕಿರಂಗಿಲ್ಲ. ವಿತೌಟ್ ಕೆಮಿಕಲ್ಸ್ ಪ್ರೊಸೆಸ್ ಮಾಡ್ತೀವ್ರಿ. ಇದು 1/2 ಲೀಟರ್ ಬರ್ತದೆ. ಆಮೇಲೆ 115 ml ಬರ್ತದೆ, 225 ml ಬರ್ತದೆ. ಹಿಂಗ ಎಲ್ಲಾ ಸೈಜ್ ಒಳಗೆ ಸಿಗ್ತೈತ್ರಿ. 100 ml ಇಂದ ಹಿಡ್ಕೊಂಡು ನಿಮ್ಗೆ 5 ಲೀಟರ್ ಪ್ಯಾಕಿಂಗ್ ಮಟ ಸಿಗ್ತದೆ. ಸೊ ಕುಶಿಬಿ, ಶೇಂಗಾ, ಸೂರ್ಯಕಾಂತಿ, ಎಳ್ಳು, ಔಡ್ಲ, ಸಾಸ್ವಿ, ಈ ತರ ಬೇರೆ ಬೇರೆ ತರದ ಆಯಿಲ್ಗಳನ್ನ ರೆಡಿ ಮಾಡ್ತೀವಿ. ಮತ್ತೆ ಹೇರ್ ಆಯಿಲ್ ರೆಡಿ ಮಾಡ್ತೀವ್ರಿ, ಮಸಾಜ್ ಆಯಿಲ್ ರೆಡಿ ಮಾಡ್ತೀವಿ. ಬಾಡಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗೋ ತರ ಒಂದು ಆಯಿಲ್ ರೆಡಿ ಮಾಡಿದ್ವಿ. 4-5 ತರದ ಪ್ಯೂರ್ ಎಣ್ಣೆಗಳನ್ನ ಮಿಕ್ಸ್ ಮಾಡಿ ಮಾಡ್ತೀವ್ರಿ. ಸೊ ಈಗ ನಮ್ಮ ಅಂಗಡಿಯಲ್ಲಿ ಸಿಗೋ ಎಣ್ಣೆಗೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇರ್ತೈತ್ರಿ. ಸೊ ಅಂಗಡಿಯಲ್ಲಿ ನಿಮ್ಗ ಆಗ್ಲೇ ಹೇಳಿದಾಗ ₹100 ಸ್ಟಾರ್ಟ್ ಆಗ್ತಾರೆ ಎಣ್ಣೆಗಳು. ನಮ್ಮಲ್ಲಿ ₹300 ಸ್ಟಾರ್ಟ್ ಆಗ್ತಾವ. ಅಂದ್ರ ಅವ್ರು ಏನ್ ಮಾಡ್ತಾರೆ, ವೈಟ್ ಆಯಿಲ್ ಮಿಕ್ಸ್ ಮಾಡ್ತಾರೆ. ವೈಟ್ ಆಯಿಲ್ ಅಂದ್ರೆ ನಮ್ಗೆ ಗೊತ್ತಿದೆ, ಪ್ಯಾರಾಪಿನ್ ಮಿಕ್ಸ್ ಮಾಡಿಕ್ಯಾರ ಮಾಡ್ತಾರೆ. 80% ಮಟ ಪ್ಯಾರಾಪಿನ್ ಇರುತ್ತೆ. 20% ಆಯಿಲ್ ಮಾತ್ರ ಅವರು ಎಣ್ಣೆಗಳಿಗೆ ಹಾಕ್ಯಾರ ಮಾರ್ತಾರೆ. ನಮ್ದು ಹಂಗ 100% ಎಣ್ಣೆ ಇರ್ತೈತ್ರಿ. ಮತ್ತ ಅಂಗಡಿಯಿಂದ ಎಣ್ಣೆ ನಿಮ್ದು ಬಾಳ ಕನ್ಸಂಪ್ಷನ್ ಜಾಸ್ತಿ ಆಗ್ತೈತ್ರಿ. ನಮ್ದು ಕನ್ಸಂಪ್ಷನ್ ಬಾಳ ಕಡಿಮೆ ಆಗ್ತೈತಿ. ಅಂಗಡಿಯಾಗ ನೀವು 2 ಸ್ಪೂನ್ ಹಾಕೋಲಿ, ನಮ್ದು 1 ಸ್ಪೂನ್ ಹಿಡಿತೈತಿ. ಮತ್ತೆ ಯಾವ್ದೇ ತೆರನಾದ ರೋಗಗಳು ಬರೋಂಗಿಲ್ರಿ. ಈಗ
ರೋಗ ಬರ್ತಾ ಇದ್ದಿದ್ದು ಆಯಿಲ್ ಇಂದ. ಮೇನ್ ಚೀಸ್ ಆಯಿಲ್. ಆಯಿಲ್ ಇಂದಾನೆ ಎಲ್ಲ ರೋಗ ಬರ್ತದೆ. ಕಿಡ್ನಿ ಫೇಲ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಆಮೇಲೆ ಶುಗರ್, BP, ಥೈರಾಯ್ಡ್, ಇಂತ ನಾನಾ ರೋಗಗಳು ಬರೋದು ಮೇನ್ ಆಯಿಲ್ ಇಂದ. ಈಗ ಬೇರೆ ವಸ್ತುಗಳು ತಗೊಂಡ್ರೆ ಅಂತ ದೊಡ್ಡ ಪ್ರಮಾಣದಾಗ ಕಲಬೆರಕೆ ಮಾಡಕ್ ಬರಂಗಿಲ್ಲ. ನಿಮ್ಮ ಅಕ್ಕಿ ತಗೊಂಡ್ರೆ ಅಕ್ಕಿನೇ ಇರ್ಬೇಕ್ರಿ, ಪಾಲಿಶ್ ಮಾಡಿದ್ದು, ನಾನ್ ಪಾಲಿಶ್ ಮಾಡಿದ್ದು, ಬೇರೆ ವೆರೈಟಿ ಇರ್ಬೋದು ಅಷ್ಟೇ. ಬೇರೆ ಏನ್ ಮಿಕ್ಸ್ ಮಾಡಕ್ ಬರಂಗಿಲ್ಲ. ಬಾಳ ಬೆನಿಸ್ಕಲ್ ಮಿಕ್ಸ್ ಮಾಡ್ಬೋದು, ಬೇಳೆ ಒಳಗೂ ಏನ್ ಅಂತ ಮಿಕ್ಸ್ ಮಾಡಕ್ ಬರಂಗಿಲ್ಲ. ಬಟ್ ಹೈಯೆಸ್ಟ್ ಮಿಕ್ಸಿಂಗ್ ಆಗೋದು ಆಯಿಲ್ ಅಲ್ರಿ. ಯಾರಿಗೂ ತಿಳಿಯೋದಿಲ್ಲ ಆಯಿಲ್ ಒಳಗೆ ಏನ್ ಮಿಕ್ಸ್ ಆಗಿದೆ ಅಂತ ತಿಳಿಯೋದಿಲ್ಲ. ಸೊ ಹಿಂಗಾಗಿ 100 ರೂಪಾಯಿಂದ ಆಯಿಲ್ ಸ್ಟಾರ್ಟ್ ಮಾಡ್ಕ್ಯಾರ ಅವ್ರು 150, 160 ರೂಪಾಯಿ ಮಟ್ಟ ಮಾಡ್ತಾರೆ. ಈ ಒಂದು ಎಕ್ಸಾಂಪಲ್ ರೀ, ನಿಮಗೆ ಶೇಂಗಾ ಈಗ 100 ರೂಪಾಯಿ ಐತ್ರಿ ಹೋಲ್ಸೇಲ್. 3 kg ಕಾಳು ಬೇಕು ಅಂದ್ರೆ 300 ರೂಪಾಯಿ ಶೇಂಗಾ ಕಾಳಿಗೆ ಬೇಕ್ರಿ. ಸೊ ಶೇಂಗಾ ಎಣ್ಣೆ ಪ್ಯೂರ್ ಎಣ್ಣೆ ಅಂತ ಹೇಳ್ಯಾರ ಅಂಗಡಿ ಒಳಗ 150 ರೂಪಾಯಿ ಮಾಡ್ತಾರೆ. ಸೊ ನಮ್ದು 300 ರೂಪಾಯಿ, 330 ರೂಪಾಯಿ 1 ಲೀಟರ್ ಮಾರ್ತೀವಿ ನಾವು ಶೇಂಗಾ ಎಣ್ಣೆ. ಸೊ ನಿಮ್ಗೆ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ, ಹೆಂಗ ನಾವು ಎಷ್ಟು ಕಾಳು ಹಾಕಿದೀವಿ, ಎಷ್ಟು ಆಯಿಲ್ ಬಂತು. ಸೊ ಏನ್ ಅನ್ನೋದು ನಿಮ್ಗೆ ತಿಳಿದು ಬಿಡ್ತೈತಲ್ಲ. ನೀವು ಒಂದ್ ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಸೊ ಯಾಕೆ ಇವ್ರು ಇಷ್ಟು ಕಡಿಮೆ ಕೊಡ್ತಾರ, ಹೆಂಗ್ ಸಾಧ್ಯ ಐತಿ. ಸೊ ಜನರ ಆ ಬಗ್ಗೆ ಥಿಂಕ್ ಮಾಡ್ಬೇಕ್ರಿ. ಮತ್ತೆ ಒಂದ್ಸತಿ ನಮ್ಮ ಯೂನಿಟಿಗೆ ಬಂದ ಇಲ್ಲಿ ಎಣ್ಣೆಗಳನ್ನ ಒಂದ್ ಸ್ಯಾಂಪಲ್ ತಗೊಂಡೋಗಿ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಏನ್ ಡಿಫ್ರೆನ್ಸ್ ಇದೆ, ಏನ್ ಟೇಸ್ಟ್ ಡಿಫ್ರೆನ್ಸ್ ಇದೆ. ಕಲರ್ಗಳು ಎಲ್ಲಾ ಚೇಂಜ್ ಬರ್ತದೆ. ಎಲ್ಲಾ ಎಣ್ಣೆ ಕಲರ್ಗಳು ಬೇರೆ ಬೇರೆ ಕಲರ್ ಬರ್ತಾವೆ. ಟೇಸ್ಟ್ ಬೇರೆ ಬರ್ತೈತಿ, ಸ್ಮೆಲ್ ಬೇರೆ ಬರ್ತೈತಿ. ಅಂಗಡಿಯಾಗಿನ ಹಂಗಿರಂಗಿಲ್ಲ, ಒಂದೇ ಕಲರ್ ಇರ್ತೈತಿ, ಒಂದೇ ಟೇಸ್ಟ್, ಒಂದೇ ಸ್ಮೆಲ್ ಇರ್ತೈತ್ರಿ. ಸೊ ನಮ್ಮಲ್ಲಿ ಬಂದಾಗ ವೆರೈಟಿ ಆಫ್ ಆಯಿಲ್ಗಳು ಬೇರೆ ಬೇರೆ ಕಲರು, ಬೇರೆ ಟೇಸ್ಟು, ಬೇರೆ ಸ್ಮೆಲ್ ಇರ್ತದೆ. ಸೊ ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅಥವಾ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಬರ್ಬೋದು. ಸೊ ಇದನ್ನ ಕೊಳ್ಳೇಬೇಕಂತಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಯಾರಾದ್ರೂ ಬರ್ಬೋದು. ಬಂದ್ಕ್ಯಾರ ಹೆಂಗ್ ತಯಾರು ಮಾಡ್ತಾರೆ, ಏನ್ ಮಾಡ್ತಾರೆ ನೋಡ್ಬೋದು. ಸ್ಟಾರ್ಟ್ ಮಾಡಿದ್ರೆ ಯಾವ ತರ ಏನ್ ಅನಿಸ್ತಾ ಇದೆ ಸರ್ ಇದೇನಾಯ್ತಂದ್ರೆ ನಮ್ಗೆ ನಾವ್ ಆಕ್ಚುಲಿ ಮನಿಗೆ ಯೂಸ್ ಮಾಡ್ಕೋಬೇಕಂತ ಹೇಳ್ಕಾರ ನಾವು ಫಸ್ಟ್ ಪ್ಲಾನಿಂಗ್ ಇತ್ತು. ಸೊ ಎಲ್ಲಿ ಪ್ಯೂರ್ ಎಣ್ಣೆ ಸಿಗ್ತಾ ಇಲ್ಲ ಅಂತೇಳಿ ಮನಿಗೆ ಯೂಸ್ ಮಾಡ್ಬೇಕಂತ ಒಂದು ಪ್ಲಾನಿಂಗ್ ಒಳಗೆ ಹೋದಿವಿ. ಹೋಗಿ ಆಮೇಲೆ ಮಷಿನ್ ತಗೊಂಡ್ ಬಂದಿವಿ. ಸೊ ಆಮೇಲೆ ಜನರು ರೆಸ್ಪಾನ್ಸ್ ಮಾಡಾಕತ್ರು. ಮತ್ತೆ ನಾವು ಸ್ವಲ್ಪ ಹೊರಗಡೆನೂ ಕಳಿಸ್ತೇವೆ, ಬೆಂಗಳೂರು, ಮಂಗಳೂರು, ಪುಣಾ, ಇಲ್ಲೆಲ್ಲ ಹೊರಗಡೆನೂ ಕಳಿಸ್ತೇವೆ. ಮತ್ತೆ ಇಲ್ಲಿ ನಮ್ಮ ಭಾಗದೊಳಗೂ ರೆಸ್ಪಾನ್ಸ್ ಐತಿ. ಜನರು ತಿಳ್ಕೊಂಡ ಮೇಲೆ ಇದು ಏನ್ ತಿನ್ನಾಕತ್ತ ಅಂತ ತಿಳ್ಕೊಂಡ ಮೇಲೆ ಜನ ರೆಸ್ಪಾಂಡ್ ಮಾಡತಾರ. ಅಡಿಲ್ರಿ, ಆರೋಗ್ಯಕ್ಕೆ ಒಂದು ಒಳ್ಳೆ ಔಷಧಿ ಅನ್ನೋದೊಂದು. ಹೌದೌದ್ರಿ, ಆರೋಗ್ಯಕ್ಕೆ ತುಂಬಾ ಅತ್ಯವಶ್ಯಕವಾದದ್ದಂತ ಹೇಳಿದ್ರೆ ತಪ್ಪಾಗುದಿಲ್ರಿ. ಹಾರ್ಟ್ ಅಟ್ಯಾಕ್ ಆಯ್ತು, ಹೌದೌದ್ರಿ, ರೋಗಗಳು ಬಾಳ ಕಡಿಮೆ ಹಾಕೊಂತ ಬರ್ತೈತ್ರಿ. ಈಗ ನಾವು ದೀರ್ಘಾವಧಿ ಹೌದೌದ್ರಿ, ಈಗ ನಾವು ಅಂಗಡಿಯಾಗ ನೆನ್ನೆ ತಿಂದಿವಿ, ಇವತ್ತು ರೋಗ ಬರಂಗಿಲ್ರಿ. ಅದು ಸ್ಲೋ ಪಾಯ್ಸನ್ ಇದ್ದಂಗ. ನಾವು ತಿನ್ಕೋತ ಬರ್ತಿರ್ತೀವಿ, ರೋಗಗಳು ಬರ್ತಿರ್ತಾವ. ನಾವು ಎಣ್ಣೆಯಿಂದನ ಬಂದದಂತ ಹೇಳಕ್ ಬರಂಗಿಲ್ಲ. ಅದು ಅದರಿಂದ ಬರ್ತಿರ್ತೈತೆ, ಅದು ಒಂದೇ ದಿನಕ್ಕೆ ಬರಂಗಿಲ್ಲ. ಕ್ರಮೇಣವಾಗಿ 108 ರೋಗಗಳು ಬರಕ್ ಸ್ಟಾರ್ಟ್ ಆಗ್ತಾವ ಆ ಎಣ್ಣೆ ತಿನ್ನೋದ್ರಿಂದ. ಸೊ ನಮ್ಮ ಎಣ್ಣೆ ತಿನ್ನೋದ್ರಿಂದ ನಿಮ್ಗೆ 2-3 ತಿಂಗಳಲ್ಲಿ ಚೇಂಜಸ್ ಗೊತ್ತಾಗ್ಬಿಡ್ತೈತಿ. 2-3 ತಿಂಗಳು ಈ ಎಣ್ಣೆ ಕಂಟಿನ್ಯೂಸ್ ತಿಂದ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ. ಬಾಳ ಮಂದಿ ಇಲ್ಲಿ ನಮ್ಮ ಕಸ್ಟಮರ್ನ ಕೇಳಿದಾಗ ಹೇಳ್ತಾರೆ, ಸೊ ಈ ಎಣ್ಣೆ ಯೂಸ್ ಮಾಡತ್ತಾಗಿಂದ ನಮ್ಗೆ ಬಹಳ ಬೆನಿಫಿಟ್ ಆಗಿದೆ. ಸಣ್ಣ ಪುಟ್ಟ ರೋಗಗಳ ನಾವು ಪದೇ ಹಾಸ್ಪಿಟಲ್ಗೆ ಹೋಗ್ತಿದ್ವಿ, ಕೆಮ್ಮು ಬಂತು, ಜ್ವರ ಬಂತು, ಅದಾಯ್ತು ಇದಾಯ್ತು ಅಂತೇಳಿ. ಬಟ್ ಈಗ ನಾವು ಆ ಹಾಸ್ಪಿಟಲ್ಗೆ ಹಾಕೋ ರೊಕ್ಕನ ನಾವು ಎಣ್ಣೆ ಕೊಡಾಕತ್ತೀವಿ. ನಮ್ಮ ಆರೋಗ್ಯ ಒಳಗೆ ಸುಧಾರಣೆ ಆಗೈತಿ. ಜನರ ಸ್ಪಂದನೆ ಒಳ್ಳೇದೇ ಸರ್. ಈ ಯಾರು ನಮ್ಮ ಹತ್ರ ತಗೊಂಡಾರಲ್ಲ ಅವ್ರು ಯಾರು ಡ್ರಾಪ್ ಆಗಿಲ್ಲ. ಪ್ರತಿಯೊಬ್ರು ಬರಾಕತ್ತಾರ, ಅದು ಕಂಟಿನ್ಯೂ ಮಾಡತ್ತಾರ. ಸೊ ಈಗ ಬಾಳ ಮಂದಿ ಗೊತ್ತಿರಂಗಿಲ್ಲ, ಅವ್ರು ಏನೋ ತಿಳ್ಕೊಂಡಿರ್ತಾರೆ. ಸೊ 1 kg ಕಾಳು ಹಾಕಿದ ಕೂಡಲೇ 1 ಕಿಲೋ ಎಣ್ಣೆ ಬರ್ತದ ಅಂತ ತಿಳ್ಕೊಂಡಿರ್ತಾರ ಅವ್ರು. ಅದಕ್ಕೆ 100 ರೂಪಾಯಿ ಸಿಗ್ತದ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಹಂಗಿರಂಗಿಲ್ರಿ. ಕುಶಿಬಿ 5 kg ಹಾಕಿದಾಗ 1 ಲೀಟರ್ ಎಣ್ಣೆ ಬರ್ತದ್ರಿ. ಆಮೇಲೆ ಶೇಂಗಾ 3 kg ಹಾಕಿದಾಗ 1 ಲೀಟರ್ ಎಣ್ಣೆ ಬರ್ತೈತ್ರಿ. ಕೊಬ್ಬರಿ 2 kg ಹಾಕಿದಾಗ 1 ಲೀಟರ್ ಬರ್ತೈತೆ. ಸೂರ್ಯಕಾಂತಿ 3.5 kg ಹಾಕಿದಾಗ 1 ಲೀಟರ್ ಎಣ್ಣೆ ಬರ್ತೈತ್ರಿ. ಸಾಸ್ವಿ 4 kg ಹಾಕಿದಾಗ 1 ಲೀಟರ್ ಬರುತ್ತೆ. ಈ ತರ ಬೇರೆ ಬೇರೆ ಕಾಳುಗಳನ್ನ ಬೇರೆ ಬೇರೆ ಕ್ವಾಂಟಿಟಿ ಇನ್ನು ಸ್ಟಾರ್ಟ್ ಮಾಡಿಲ್ರಿ. ಪ್ಲಾನ್ ಇದೆ, ಎಕ್ಸ್ಪೋರ್ಟ್ ಮಾಡ್ಬೇಕಂತ ಪ್ಲಾನ್ ಇದೆ. ಸೊ ಆ ಪ್ಲಾನಿಂಗ್ ಒಳಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಪ್ಲಾನ್. ಸೊ ಫಸ್ಟ್ ನಮ್ಮ ಜನಕ್ಕೆ ನಾವ್ ಇಲ್ಲೇ ತಯಾರು ಮಾಡಿ ಫಸ್ಟ್ ನಮ್ಮ ಜನಕ್ಕೆ ತಿಳುವಳಿಕೆ ಕೊಟ್ಟು ಅವ್ರನ್ನ ಫಸ್ಟ್ ತಿನ್ನಾಕ ಇದನ್ನ ಮಾಡಿ ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತ. ಯಾಕಂದ್ರೆ ನಾವ್ ಇಲ್ಲಿ ರೈತರ ಹತ್ರ ಬೆಳೆದಿದ್ ಕಾಳು ತಗೊಂಡು ನಾವ್ ಇಲ್ಲಿ ರೆಡಿ ಮಾಡ್ತೇವೆ ಅಂದಾಗ ನಮ್ಮ ಜನನು ತಿನ್ಬೇಕ್ರಿ ಫಸ್ಟ್ ಆಯಿಲ್. ನಮ್ಮ ಜನಕ್ಕೂ ಅದ್ರ ಬಗ್ಗೆ ಹೌದ್ರಿ. ಸ್ಟಾರ್ಟಿಂಗ್ ಅಂದ್ರೆ ಇದು ಸ್ಲೋ ಡೆವಲಪ್ಮೆಂಟ್ ಬಿಸ್ನೆಸ್ ಕೊಡ್ರಿ. ಯಾಕಂದ್ರೆ ನಾವ್ ಇವತ್ತು ಇನ್ವೆಸ್ಟ್ ಮಾಡಿದೀವಿ, ಇವತ್ತು ನಾವು ಆಯಿಲ್ ತೆಗಿಯಾಕತ್ತೀವಿ ಅಂದ್ರೆ ಯಾರು ಜನ ಅಷ್ಟು ಸ್ಪಂದಿಸೋದಿಲ್ರಿ. ಸ್ವಲ್ಪ ಟೈಮ್ ಬೇಕಾಗ್ತದ್ರಿ, ಸ್ವಲ್ಪ ಟೈಮ್ ಹಿಡಿತ್ತೆ. ವ್ಯತ್ಯಾಸ ಆಗಿದೆ. ಪೇಷನ್ಸ್ ಬೇಕ್ರಿ. ಇಂಥ ಬಿಸ್ನೆಸ್ ಮಾಡಕ್ ಪೇಷನ್ಸ್ ಬೇಕು. ಮತ್ತೆ ನಾವ ದುಡ್ಡಿನ ಹಿಂದೆ ಬೀಳ್ತೀವಿ, ದುಡ್ಡು ಮಾಡ್ತೀವಿ ಅಂತಂದ್ರೆ ಈ ಬಿಸ್ನೆಸ್ ನನ್ನ ಪ್ರಕಾರ ಮಾಡಬಾರ್ದು.
ನಾವು ನಮಗೊಂದು ಸಮಾಜ ಸೇವೆ ಮಾಡ್ತೀವಿ, ನಾವು ಒಳ್ಳೆ ತಿಂತೀವಿ, 4 ಜನ ನಮ್ ಜೊತೆಗಿದ್ದವ್ರಿಗೆ ಒಳ್ಳೇದ್ ಕೊಡ್ತೀವಿ ಅಂದ್ರೆ ಈ ಬಿಸ್ನೆಸ್ ಮಾಡ್ಬೋದು. ಬಟ್ ನಾನ್ ರೊಕ್ಕನ ಮಾಡ್ತೀನಿ ಅಂತ ಬಿದ್ರೆ ಇದ್ರೊಳಗೆ ಸಾಧ್ಯ. ಧನ್ಯವಾದಗಳು. ಮುರಳಿ ಬೆನ್ನಿ ಅಂತ ಹೇಳ್ರಿ, ಮುರಳಿ ಬೆನ್ನಿ ನಿಚಿನಿಕಿ.